ಇದೇ ಜಿಹಾದ್ಗೆ ನಮ್ಮ ಕಾಂಗ್ರೆಸ್ನ ರಾಜಕಾರಣಿಗಳು ಶರಣರಾದ್ರು. ನಮ್ಮ ದೇಶವನ್ನು ತುಂಡು ಮಾಡಿಕೊಟ್ರು, ಬಾಂಗ್ಲಾದೇಶವನ್ನು ತುಂಡು ಮಾಡಿಕೊಟ್ರು, ಅಫ್ಘಾನಿಸ್ತಾನವನ್ನು ತುಂಡು ಮಾಡಿಕೊಟ್ರು. ಅನಂತಕುಮಾರ್ ಹೆಗಡೆ ಅವರು ಇನ್ನೊಂದು ಮಾತು ಹೇಳ್ತಾರೆ, ಕಾಂಗ್ರೆಸ್ನವರು ಭಾರತವನ್ನ ವಿಭಜನೆ ಮಾಡಿಬಿಟ್ರು, ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ವಿಭಜನೆ ಮಾಡಿಬಿಟ್ರು ಅಂತೇಳಿ. ಅರೆ, ಈಗ ಭಾರತದಲ್ಲಿರುವಂತಹ ಮುಸಲ್ಮಾನರನ್ನೇ ತಡ್ಕೊಳಕ್ಕಾಗದೇ ಇರುವಂತವರು ಅಖಂಡ ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಇವೆಲ್ಲವೂ ಸಹ ಭಾರತದಲ್ಲಿ ಇದ್ದಿದ್ದಿದ್ರೆ ಭಾರತ ಏನಾಗ್ತಿತ್ತು? ಆಗದೇ ಇರುವಂತಹ ವಿಚಾರಗಳನ್ನ ಇವರು ಹೇಗೆ ಅಂತಂದ್ರೆ, ಇವರು ಓಟ್ ಬೇಕು, ಇವರಿಗೆ ಓಟ್ ಬೇಕು. ಅದಕ್ಕೋಸ್ಕರವಾಗಿ ಏನಾದರೂ ಒಂಥರ ಹಿಂದೂಗಳನ್ನು ಅಪಾಯದಲ್ಲಿದೆ ಅಂತೇಳಿ ಭಾವನೆಗಳನ್ನು ಬಿತ್ತುವಂತಹ ಕೆಲಸ ಮಾಡ್ತಾರೆ. ನಿಜವಾದಂತಹ ಹಿಂದೂ, ಭಾರತ ದೇಶದಲ್ಲಿರುವಂತಹ ನಿಜವಾದಂತಹ ಹಿಂದೂ ಧರ್ಮದ ಸಂಘಟನೆಯ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ. ಅದು ಕಟ್ಟ ಕಡೆಯ ಹಿಂದುವಿನಿಂದ ಹಿಡಿದು ಪ್ರತಿಯೊಬ್ಬ ಹಿಂದೂ ನಾವೆಲ್ಲ ಒಂದೇ, ಅವರನ್ನು ಒಗ್ಗೂಡಿಸ್ಬೇಕು, ನಾವೆಲ್ಲ ಒಂದೇ ಅನ್ನೋ ಮನೋಭಾವ ಇರುತ್ತೆ ಹೊರತು ಇಲ್ಲಿ ಬಿಜೆಪಿಗೆ ಓಟ್ ಹಾಕೋನ್ ಮಾತ್ರ ಹಿಂದೂ, ಇಲ್ದ ಹೋದ್ರೆ ಅವನು ಹಿಂದೂ ಅಲ್ಲ ಅನ್ನೋ ಮನೋಭಾವನೆಯನ್ನ ಇವರು ಬಿತ್ತುತ್ತಾ ಇರುವಂಥದ್ದು. ರಾಜಕೀಯ ಅನ್ನೋದು ಉಪ್ಪಿನಕಾಯಿ ರೀತಿಯಲ್ಲೇ ಇರಬೇಕು. ಇವತ್ತೇನಾಗಿದೆ, ಇಡೀ ಉಪ್ಪಿನಕಾಯಿಯನ್ನೇ ಊಟವಾಗಿ ಬಳಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಬೆರಳೆಣಿಕೆ ಎಷ್ಟಿದ್ದಂತಹ ಜನ ಮೊಘಲರು ಭಾರತವನ್ನ 100 ವರ್ಷಗಳ ಕಾಲ ಆಳಿದ್ರು. ಅವರಿಗೆ ಸಹಕಾರ ಕೊಟ್ಟವರು ಯಾರು? 100 ವರ್ಷಗಳ ಕಾಲ ಬ್ರಿಟಿಷರು ಭಾರತವನ್ನ ಆಳಿದ್ರು, ಅವರಿಗೆ ಸಹಕಾರ ಕೊಟ್ಟವರು ಯಾರು? ಅವಾಗೆಲ್ಲ ಹಿಂದೂ ಧರ್ಮ ಅಪಾಯದಲ್ಲಿರಲಿಲ್ಲ. ಅವಾಗ ಹಿಂದೂ ಧರ್ಮಕ್ಕೆ ಯಾವುದೇ ಅಪಾಯ ಇರಲಿಲ್ಲ. 2014ರ ನಂತರ ಹಿಂದೂ ಧರ್ಮ ಭಾರತದಲ್ಲಿ ಅಪಾಯದಲ್ಲಿದೆ. ನೋಡಿ ಯಾವ್ಯಾವ ರೀತಿ ಭಾಷಣ ಮಾಡ್ತಾರೆ. ಅನಂತಕುಮಾರ್ ಹೆಗಡೆ ಅವರು ಸ್ವಲ್ಪ ದಿನ ಸೈಲೆಂಟ್ ಆಗಿದ್ರು, ಈಗ ಇದ್ದಕ್ಕಿದ್ದಂಗೆ ಹಿಂದೂ ಸಂಗಮದಲ್ಲಿ ಮಾತನಾಡ್ತಾರೆ. ಒಂದು ಹಳೆಯ ವಿಡಿಯೋ ಅನ್ಸುತ್ತೆ, ಅದು ಸಹ ಬೀದಿನಲ್ಲಿ ನಿಂತ್ಕೊಂಡು ಮಾತನಾಡ್ತಾ ಇರುವಂತಹ ವಿಡಿಯೋ. ಅವ್ರು ಹೇಳ್ತಾರೆ ಹಿಂದೂ ಧರ್ಮ ಅಪಾಯದಲ್ಲಿದೆ, ಇಸ್ಲಾಂ ಅಪಾಯಕಾರಿ, ಎಲ್ಲವನ್ನೂ ಮಾತಾಡ್ತಾರೆ. ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಸೃಷ್ಟಿ ಮಾಡ್ತಾ ಇರುವುದೇ ಇವರು. ಯಾತಕ್ಕೆ ಅಪಾಯದಲ್ಲಿದೆ ಗೊತ್ತಾ? ಇವತ್ತು ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ಧರ್ಮ ಕ್ಷೀಣಿಸ್ತಾ ಇದೆ, ಹಿಂದೂ ಧರ್ಮದ ಸಂಘಟನೆ ಕ್ಷೀಣಿಸ್ತಾ ಇದೆ ಅಂತಂದ್ರೆ ಮುಖ್ಯ ಕಾರಣ ಓಟಿಗೋಸ್ಕರವಾಗಿ ಧರ್ಮವನ್ನ ಬಳಸ್ಕೊಳ್ತಾ ಇರುವಂತಹ ಇಂತಹ ರಾಜಕಾರಣಿಗಳು. ಇವರಿಗೆ ಹಿಂದೂ ಧರ್ಮ ಬಲಿಷ್ಠ ಆಗೋದು ಬೇಕಾಗಿಲ್ಲ, ಹಿಂದೂ ಧರ್ಮ ಸಂಘಟನೆ ಆಗೋದು ಬೇಕಾಗಿಲ್ಲ. 100% ಹಿಂದೂಗಳು ನಾವೆಲ್ಲ ಒಂದೇ, ನಾವೆಲ್ಲ ಹಿಂದೂ ಅಂತೇಳಿ ಮಾತನಾಡ್ತಾರಲ್ಲ, ಅದು ಬೇಕಾಗಿಲ್ಲ. ಅರೆ, ಒಬ್ಬ ಹಿಂದುವಾಗಿ ಹಿಂದೂ ಧರ್ಮವನ್ನ ಒಂದು ರಾಜಕೀಯ ಪಕ್ಷದ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇರೋದ್ರ ಬಗ್ಗೆ ನಾನು ಸಾಕಷ್ಟು ಸಾರಿ ಮಾತನಾಡ್ತಾ ಇದ್ದೀನಿ. ಒಬ್ಬ ಅನಂತಕುಮಾರ್ ಹೆಗಡೆ ಅವರು ಮಾತನಾಡುವಂತಹ ಮಾತುಗಳು ಯಾವ ರೀತಿ ಇದೆ ಅಂತಂದ್ರೆ, ಮುಸಲ್ಮಾನರನ್ನ ಬೈದ್ರೆ ಮಾತ್ರ ಹಿಂದೂಗಳಾಗಿ, ಇಲ್ದ ಹೋದ್ರೆ ಅವ್ರು ಹಿಂದೂಗಳಲ್ಲ ಅನ್ನೋ ರೀತಿಯಲ್ಲಿ. ಅದೇ ಇಡೀ ಕರ್ನಾಟಕವನ್ನು ನೀವು ತೆಗೆದುಕೊಳ್ಳೋದಾದ್ರೆ 1.25 ಕೋಟಿ ಜನಸಂಖ್ಯೆ ಮುಸಲ್ಮಾನರಿದ್ದಾರೆ. ಅಂದ್ರೆ 6 ಜನರಲ್ಲಿ ಒಬ್ರು ಮುಸಲ್ಮಾನರಿರ್ತಾರೆ. ಅಂದ್ರೆ ಅವರು ಎಷ್ಟು ಸಂಘಟಿತರಾಗಿದ್ದಾರೆ, ಅವರು ಯಾವ ರೀತಿ ಒಗ್ಗೂಡ್ಕೊಂಡಿದ್ದಾರೆ, ಅವರ ಸಂಸ್ಕೃತಿಯನ್ನ ಯಾವ ರೀತಿ ಅವರು ಬಳಸ್ಕೊಳ್ತಾ ಇದ್ದಾರೆ, ಅವರ ಸಂಸ್ಕೃತಿಯನ್ನು ಯಾವ ರೀತಿ ಉಳಿಸ್ಕೊಳ್ತಾ ಇದ್ದಾರೆ, ಅವರ ಒಗ್ಗಟ್ಟನ್ನು ರಾಜಕೀಯವಾಗಿ ಯಾವ ರೀತಿ ಲಾಭ ಮಾಡ್ಕೊಳ್ತಾ ಇದ್ದಾರೆ. 6ರಲ್ಲಿ ಒಬ್ಬರಾಗಿ ಮುಸಲ್ಮಾನರು ಇವತ್ತಿದ್ದಾರೆ ಅಂದ್ರೆ ಅವರ ಸಂಘಟನಾ ಶಕ್ತಿ ಅದು, ಅವರ ಸಂಸ್ಕೃತಿಯನ್ನು ನೀವೇನ್ ಮಾಡ್ತಾ ಇದ್ದೀರಿ? ಅನಂತಕುಮಾರ್ ಹೆಗಡೆ ಅವರೇ, ಈ ಸಂಘಟನೆಗಳು ಏನ್ ಮಾಡ್ತಾ ಇದ್ದೀರಿ? ಹಿಂದೂಗಳನ್ನ ಒಗ್ಗೂಡಿಸುವಂತ ಕೆಲಸ ಮಾಡ್ತಾ ಇದ್ದೀರಾ? ಅಪಾಯದಲ್ಲಿದೆ, ಭಾರತ ಅಪಾಯದಲ್ಲಿದೆ. ಇವರು ಇಸ್ಲಾಮೀಕರಣ ಆಗ್ತಾ ಇದೆ, ಭಾರತ ಮುಸಲ್ಮಾನರಿಂದ ಭಾರತ ಅಪಾಯದಲ್ಲಿದೆ ಅಂತ ಹೇಳ್ತಾ ಇದ್ರಲ್ಲ. ನೀವೇನ್ ಮಾಡಿದ್ರಿ ಇಷ್ಟು ವರ್ಷ? ನಿರಂತರವಾಗಿ ಸಂಸದರಾಗಿದ್ರಿ. ಭಾರತೀಯ ಜನತಾ ಪಕ್ಷ 12 ವರ್ಷದಿಂದ ನಿರಂತರವಾಗಿ ಅಧಿಕಾರದಲ್ಲಿದೆ. 6 ವರ್ಷ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧಿಕಾರ ಮಾಡಿದ್ರು. 100 ವರ್ಷದ ಸಂಘಟನೆ RSS ಇದೆ. ಏನು ಮಾಡಿದ್ದೀರಿ? ಜನರ ಮುಂದೆ ಹೇಳ್ಬೇಕಲ್ಲ, ಹಿಂದೂಗಳ ಮುಂದೆ ಹೇಳ್ಬೇಕಲ್ಲ. ಹಿಂದೂಗಳಿಗೆ ಉಚಿತವಾಗಿ ಶಿಕ್ಷಣ ಕೊಟ್ಟಿದ್ದೀರಾ? ಇವತ್ತು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗ್ತಾ ಇರುವಂತಹ ಹಿಂದೂಗಳು ಯಾಕೆ ಮತಾಂತರ ಆಗ್ತಾ ಇದ್ದಾರೆ? ನೀವು ಸರಿಯಾಗಿ ನೋಡಿದ್ದಿದ್ರೆ, ಅವರ ಕಷ್ಟಗಳಿಗೆ ಸ್ಪಂದಿಸಿದ್ರೆ ಅವ್ರು ಯಾಕ್ರೆ ಮತಾಂತರ ಆಗ್ತಿದ್ರು?
ಎಲ್ಲೋ ಒಂದು ಕಡೆ ಕುತ್ಕೊಂಡು ಹಿಂದೂ ಸಂಗಮ ಅಂತ ಹೇಳ್ಕೊಂಡು ಮಾತಾಡೋದಲ್ಲ. ಹಿಂದೂ ಸಂಗಮ ಅಂತಂದ್ರೆ ಕಟ್ಟ ಕಡೆಯ ಹಿಂದೂ, ಅವನು ನಮ್ಮವನೇ ಅಂತೇಳಿ ಭಾವನೆಯನ್ನ ಬಿತ್ತಬೇಕ್ರಿ ಅವರಿಗೆ. ನಿಮ್ಮ ಜೊತೆಲಿ ನಾವಿದ್ದೀವಿ ಅಂತ ಹೇಳ್ಬೇಕೆ ಹೊರತು ನಿಮ್ಮ ಓಟಿಗೋಸ್ಕರವಾಗಿ ಹಿಂದೂ ಮುಸ್ಲಿಂ ಅಂತ ತೆಗೆದುಕೊಂಡು ಬಂದು BJP ಕಾಂಗ್ರೆಸ್ JDS ಮತ್ತೊಂದು ಅಂತ ತೆಗೆದುಕೊಂಡು ಬಂದು ಯಾತಕ್ರಿ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡ್ತಾ ಇದ್ದೀರಿ? ಧರ್ಮವನ್ನ ಕಟ್ಟಬೇಕಾ? ಹಿಂದೂ ಧರ್ಮವನ್ನ ಕಟ್ಟಬೇಕಾ? 100% ಹಿಂದೂ ಧರ್ಮವನ್ನ ಕಟ್ಟಬೇಕಾ? ಬನ್ನಿ ನಾನು ಹೇಳ್ಕೊಡ್ತೇನೆ ಬರ್ರಿ ಯಾವ ರೀತಿ ಕಟ್ಟಬೇಕು ಅಂತ. ಅದು ಬೇಕಾಗಿಲ್ಲ. ಬಾಬರ್ನ ಕಾಲದಿಂದಲೂ ನಾವು ನೋಡ್ಕೊತಾ ಬರ್ತಾ ಇದ್ದೀವಿ, ಬ್ರಿಟಿಷರ ಕಾಲದಿಂದಲೂ ನೋಡ್ಕೊತಾ ಬರ್ತಾ ಇದ್ದೀವಿ. ಹಿಂದೂಗಳೇ ಇವತ್ತು ಬಾಬರ್ನ ಆಡಳಿತದಲ್ಲಿದ್ದಂಥವರು ಯಾರು ಇರ್ತಾರೆ, ಎಲ್ಲ ಕಾಲದಲ್ಲೂ 1% 2% ಜನ ಇದ್ದೇ ಇದ್ದಾರೆ. ಸ್ವಾರ್ಥಕ್ಕೋಸ್ಕರವಾಗಿ ಬ್ರಿಟಿಷರು ಭಾರತೀಯರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇರುವಂತಹ ಸಮಯದಲ್ಲಿ 1906ನೇ ಇಸ್ವಿನಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರುವಂತಹ ಕಾಲದಲ್ಲಿ ಒಂದು ಕರಪತ್ರ, ಇವತ್ತಿಗೂ ಇದೆ ಕರಪತ್ರ. 4ನೇ ಜೂನ್ ಮತ್ತು ಎಲಿಜಬೆತ್ ಅವರ ಪಟ್ಟಾಭಿಷೇಕದ ಪ್ರಯುಕ್ತವಾಗಿ ಎಲ್ಲ ಹಿಂದೂ ದೇವಸ್ಥಾನಗಳಲ್ಲಿ ಶ್ರೇಯಾಭಿವೃದ್ಧಿಗಾಗಿ ಹವನ ಪೂಜೆಗಳನ್ನು ಮಾಡಬೇಕು ಅಂತೇಳಿ ಹೊರಡಿಸಿರುವಂತಹ ಕರಪತ್ರಗಳು ಹೇಳ್ತಾ ಇದ್ದಾವೆ. ಅಲ್ಲಿ ಬ್ರಿಟಿಷರು ಭಾರತೀಯರನ್ನ ಕೊಲ್ತಾ ಇದ್ರು ಸಹ ಅವರ ಶ್ರೇಯೋಭಿವೃದ್ಧಿಗೋಸ್ಕರಗೆ ಪೂಜೆ ಮಾಡ್ತಾ ಇದ್ದಂಥವರು ನಾವು ಭಾರತೀಯರು. ಇವತ್ತು ನಾವು ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಮಾತನಾಡ್ತೀವಿ, ಹಿಂದೂ ಧರ್ಮವನ್ನು ಸಂಘಟನೆ ಮಾಡಬೇಕು ಅಂತ ಮಾತಾಡ್ತಾರೆ. ಯಾವ ರೀತಿ ಸಂಘಟನೆ ಮಾಡ್ತೀರಿ? ನೀವು ಭಾಷಣ ಮಾಡೋದಕ್ಕೆ ಮಾತ್ರ ಸೀಮಿತ ಆಗ್ತಾ ಇದ್ದೀರಲ್ಲ. ಅಮಾಯಕ ಹಿಂದೂಗಳು ಇವತ್ತು ಅವರ ಜೀವ ಕಳ್ಕೊಳ್ತಾ ಇದ್ದಾರೆ, ಜೀವನ ಕಳ್ಕೊಳ್ತಾ ಇದ್ದಾರೆ, ಭವಿಷ್ಯ ಕಳ್ಕೊಳ್ತಾ ಇದ್ದಾರೆ ನಿಮ್ಮ ಪ್ರಚೋದನೆ ಮಾತುಗಳಿಂದ. ಇಡೀ ಕರ್ನಾಟಕವನ್ನ ಇವತ್ತು ಹಿಂದೂ ಧರ್ಮದಲ್ಲಿ ಭಿನ್ನಮತವನ್ನ ಮೂಡಿಸ್ತಾ ಇರುವಂಥದ್ದು. ಹಿಂದೂ ಧರ್ಮ ಇವತ್ತೇನಾದರೂ ಸಂಘಟನೆಯಿಂದ ಹೊರತಾಗಿದೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಈ ಬಾಡಿಗೆ ಭಾಷಣಕಾರರು ಅಂತ ಹೇಳ್ತೀವಲ್ಲ, ಇವರಿಗೆ ಕೆಲಸ ಇಲ್ಲ. ಇವರಿಗೆ ಕೆಲಸ ಕೊಡಿ. ಎಲ್ಲೋ ಕುತ್ಕೊಂಡು ಪ್ರತಾಪ್ ಸಿಂಹ ತಾನೊಬ್ಬ ಪತ್ರಕರ್ತ ಆಗಿದ್ದುಕೊಂಡು ಹಿಂದೂ ಧರ್ಮದ ಪ್ರತಿಪಾದಕ ಅಂತ ಬರ್ತಾರೆ. ಆ ಚಕ್ರವರ್ತಿ ಸೂಲಿಬೆಲೆ ತಾನು ಏನು ಅಂತಲೇ ಗೊತ್ತಿಲ್ಲ, ಹಿಂದೂ ಧರ್ಮದ ಪ್ರತಿಪಾದಕ ಅಂತ ಬರ್ತಾರೆ. ಇನ್ನು ಪುನೀತ್ ಕೆರಳ್ಳಿ ಡ್ರೈವರ್ ಆಗಿದ್ಕೊಂಡು ಜೀವನ ಮಾಡ್ತಾ ಇದ್ದಂಥವ್ರು ಆ ರುಚಿ ನೋಡ್ಕೊಂಡ್ಬಿಟ್ಟು ಹಣ ಬರುತ್ತೆ, ಗೂಗಲ್ ಪೇ ಫೋನ್ ಪೇ ಮೂಲಕ ಹಣ ಬರುತ್ತೆ. ಇವಾಗೆಲ್ಲ ದೊಡ್ಡವ್ರ ಕಾಂಟ್ಯಾಕ್ಟ್ಗಳು, ಒಂದಷ್ಟು ಹಣ ಬರುತ್ತೆ. ಹಿಂದೂ ಧರ್ಮ ಅಪಾಯದಲ್ಲಿದೆ, ರಕ್ಷಣೆ ಮಾಡಬೇಕು, ಗೋಮಾತೆ ರಕ್ಷಣೆ ಮಾಡಬೇಕು. ಸಾವಿರಾರು ಟನ್, ಲಕ್ಷಾಂತರ ಟನ್ನುಗಳು ಇವತ್ತು ಎಕ್ಸ್ಪೋರ್ಟ್ ಆಗ್ತಾ ಇದೆ, ಅದರ ಬಗ್ಗೆ ಗಮನ ಇಲ್ಲ. ಅಖಂಡ ಭಾರತ ಅಂತೆ, ಆಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶ ಇವೆಲ್ಲವೂ ಸಹ ಭಾರತದಲ್ಲಿ ಇದ್ದಿದ್ರೆ ಏನಾಗ್ತಿತ್ತು? ಈ ರೀತಿ ಮೂರ್ಖತನವನ್ನ ಜನರ ಮುಂದೆ ಬಿತ್ತೋದಕ್ಕೆ ಫಸ್ಟ್ ಅದನ್ನು ಬಿಟ್ಟು ಬಿಡಿ. ಅದನ್ನ ಭಾರತ ದೇಶದಲ್ಲಿರುವಂತಹ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ. ಯಾಕೆ ಒಗ್ಗಟ್ಟಿಲ್ಲ ಅಂತಂದ್ರೆ ನಿಮ್ಮ ರಾಜಕೀಯ ಪಕ್ಷಗಳ ಓಟಿಗೋಸ್ಕರವಾಗಿ ನೀವು ಡಿವೈಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ಒಗ್ಗಟ್ಟಿಲ್ಲ. ನಿಮಗೆ ಹಿಂದೂ ಧರ್ಮ ಸಂಘಟನೆ ಆಗೋದು ಬೇಕಾಗಿಲ್ಲ. ಹಿಂದೂ ಧರ್ಮದ ಅದು ಸಂಘಟನೆ ಆಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ನೀವುಗಳೇ. ಸಂಘಟನೆ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಹಿಂದೂ ಧರ್ಮ, ನಿನ್ನೆ ಯಾರೊಬ್ರು ಫೋನ್ ಮಾಡಿದ್ರು ನಮಗೆ, ಅಭಿನವ ಭಾರತ ಅಂತೇಳಿ ಒಂದು ಸಂಘಟನೆ ಮಾಡ್ತಾ ಇದ್ದೀವಿ, ಒಂದು ಪಕ್ಷ ಕಟ್ತಾ ಇದ್ದೀವಿ, ನಿಮ್ಮ ಅಭಿಪ್ರಾಯ ಏನು, ಹಿಂದೂ ರಾಷ್ಟ್ರದ ಅಭಿಪ್ರಾಯ ಏನು ಅಂತ. ನಾನು ಸ್ಪಷ್ಟವಾಗಿ ಹೇಳಿದೆ, ಅದ್ರ ಬಗ್ಗೆ ಸ್ಪಷ್ಟವಾಗಿ ಅವ್ರಿಗೆ ಹೇಳಿದ್ದೀನಿ. ಹಿಂದೂ ಅಂದರೆ ಹಿಂದೂ ಅಷ್ಟೇ, ಹಿಂದೂ ಅಂದರೆ ಹಿಂದೂ. ಆ ವಿಚಾರವನ್ನು ಪ್ರತಿಯೊಬ್ಬ ಹಿಂದುವಿನ ಮನಸ್ಸಿನಲ್ಲಿ ಬಿತ್ತಬೇಕು. ರಾಜಕೀಯ ಪಕ್ಷದಿಂದ ಹೊರಗಡೆ ಬರಬೇಕು. ಆವತ್ತು ನಿಮ್ಮ ಹಿಂದೂ ಧರ್ಮ ಬಲಿಷ್ಠ ಆಗುತ್ತೆ, ಹಿಂದೂ ರಾಷ್ಟ್ರ ಆಗುತ್ತೆ ಅಂತ ಹೇಳಿದ್ದೀನಿ ನಾನು. ವಾಸ್ತವ ಸತ್ಯ ಯಾರಿಗೂ ಬೇಕಾಗಿಲ್ಲ. ಇಲ್ಲಿ ಧರ್ಮವನ್ನ ಬಳಸ್ಕೊಂಡು ಮಾತೆತ್ತಿದ್ರೆ ಕಾಂಗ್ರೆಸ್ನವರು ಮುಸಲ್ಮಾನರನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದಾರೆ. 100% ಬಳಸ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಮುಸಲ್ಮಾನರು ಕಾಂಗ್ರೆಸ್ಗೆ 100% ವೋಟ್ ಹಾಕ್ತಾರೆ. 100% ವೋಟ್ ಹಾಕ್ತಾರೆ. 100% ವೋಟ್ ಹಾಕೋರಿಗೆ ಬಡ್ಜೆಟ್ ಅಲ್ಲಿ 1% ಅವ್ರು ಮೀಸಲಾತಿ ದುಡ್ಡನ್ನು ತೆಗೆದಿಟ್ಟಿದ್ದಾರೆ. 1%, 100ರಲ್ಲಿ 1% ಇಟ್ಟಿದ್ದಾರೆ. ಅದಕ್ಕೆ ಬ್ರದರ್ಸ್ ಬಡ್ಜೆಟ್ ಅಂತೇಳಿ ಮಾಡುವಂಥದ್ದು.
99% ಹಿಂದೂಗಳಿಗೆ ಕೊಟ್ಟಿದ್ದಾರಲ್ಲ, ಇಲ್ಲಿಯೂ ಸಹ ಬೆಂಕಿ ಹಚ್ಚುವಂತಹ ಕೆಲಸ ನೀವೇನು ಮಾಡ್ತಾ ಇದ್ದೀರಿ? 100% ಇರುವಂತಹ ಹಿಂದೂಗಳನ್ನು 35%ಗೆ ಇಳಿಸಿ ಕೂತಿದ್ದೀರಲ್ಲ, ಇದು ಹಿಂದೂ ಧರ್ಮಕ್ಕೆ ಮಾಡ್ತಾ ಇರುವಂತಹ ಅಪಚಾರ ಅಲ್ವಾ? ವಿಚಾರ ಮಾಡಿ. ಅನಂತಕುಮಾರ್ ಹೆಗಡೆ ಅವರೇ, ಚಕ್ರವರ್ತಿ ಸೂಲಿಬೆಲೆ ಅವರೇ, ಮಿಸ್ಟರ್ ಪುನೀತ್ ಕೆರೆಹಳ್ಳಿ ಅವರೇ, ಪ್ರಮೋದ್ ಮುತಾಲಿಕ್ ಅವರೇ, ನೀವೆಲ್ಲ ಯೋಚನೆ ಮಾಡ್ಬೇಕ್ರಿ. ಇವತ್ತು ಇಡೀ ಕರ್ನಾಟಕದಲ್ಲಿ ಮಾತನಾಡ್ತಾ ಇರುವಂಥದ್ದು ಆ ಹಿಂದೂ ಧರ್ಮ ಅಂತ ಇಟ್ಕೊಂಡು ನೀವು ಮಾತಾಡ್ತಾ ಇರೋದು. ನೀವು ಯೋಚನೆ ಮಾಡಿ. ಹಿಂದೂ ಧರ್ಮ ಅಪಾಯದಲ್ಲಿಲ್ಲ ಸ್ವಾಮಿ, ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತೇಳಿ ಬಿಂಬಿಸ್ತಾ ಇದ್ದೀರಿ ಅಷ್ಟೇ. ನೀವು ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತೇಳಿ ಬಿಂಬಿಸ್ಲಿಕ್ಕೆ ಹೊರಟಿದ್ದೀರಿ. ಆ ಕೆಲಸವನ್ನು, ಆ ತಪ್ಪನ್ನು ದಯವಿಟ್ಟು ಯಾರೂ ಮಾಡಬಾರ್ದು. ಇದು ಹಿಂದೂ ಧರ್ಮಕ್ಕೆ ಮಾಡುತ್ತಿರುವಂತಹ ಅಪಚಾರ, ದ್ರೋಹ. ಹಿಂದೂ ಧರ್ಮವನ್ನು ಕಟ್ಟಬೇಕಾ? ಅಡಿಯಿಂದ ವಾರ್ಡ್ ಮಟ್ಟದಿಂದ ದೇಶದವರೆಗೂ ಕಟ್ಟಬೇಕಾ? ಬನ್ನಿ, ನಾನು ಹೇಳ್ಕೊಡ್ತೇನೆ. ಬನ್ನಿ, ಪ್ರತಿಷ್ಠೆಗಳನ್ನು ಬಿಟ್ಟು ಬನ್ನಿ. ನೀವು ಪ್ರತಿಷ್ಠೆಗಳನ್ನು ಬಿಟ್ಟು ನನ್ನ ಹಿಂದೂ ಧರ್ಮವು ಸಹ ಎಲ್ಲ ಧರ್ಮಗಳ ರೀತಿಯಲ್ಲಿ ಬಲಿಷ್ಠ ಆಗಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ, ಪ್ರಾಮಾಣಿಕವಾಗಿ ನಿಮ್ಮ ಮನಸ್ಸಿನಲ್ಲಿದ್ದರೆ ಬನ್ನಿ, ಹೇಳ್ಕೊಡ್ತೇನೆ. ಬೀದಿಲಿದ್ದು ಕಲ್ಲು ತಗೊಂಡು ಓಡಾಟ ಮಾಡಬೇಕಾಗಿಲ್ಲ, ಬೆಂಕಿ ಹಚ್ಚಬೇಕಾಗಿಲ್ಲ, ಪ್ರತಿಭಟನೆ ಮಾಡಬೇಕಾಗಿಲ್ಲ. ಮನಸ್ಸಿನ ಒಳಗಡೆ ಮನಸ್ಸುಗಳನ್ನು ಬೆಸೆಯುವಂತಹ ಕೆಲಸ ಮಾಡಿದ್ರೆ 100ಕ್ಕೆ 100% ಹಿಂದೂಗಳು ಒಂದಾಗ್ತಾರೆ. ಒಂದಾಗಿದ್ದಾರೆ. ಆ ಒಂದಾಗೋದಕ್ಕೆ ನೀವು ಬಿಡ್ತಾ ಇಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.